ಹೆಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಮನೆ ಮದ್ದು ಹೇರ್ ಡೈನ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗಂತೂ ಎಂಥ ಚಿಕ್ಕ ವಯಸ್ಸಿನವ್ರಿಗೂ ಬಿಳಿ ಕೂದಲು ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಬಿಳಿ ಕೂದಲಿಂದ ನಮ್ಮ ಸೌಂದರ್ಯವೇ ಹಾಳಾಗೋಗ್ತಿದೆ. ಹೌದು, ಇನ್ನು ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬಂದು ನಮ್ಮ ಸೌಂದರ್ಯವನ್ನು ಕಿತ್ಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಆ ಬಿಳಿ ಕೂದಲನ್ನ ಹೇಗೆ ಮರೆಮಾಚೋದು, ಆ ಬಿಳಿ ಕೂದಲನ್ನ ಹೇಗೆ ಕಪ್ಪು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಾವು ಮಾಡ್ತಾ ಇರೋದು ನ್ಯಾಚುರಲ್ ಹೇರ್ ಡೈ ಅಂತ ಹೇಳ್ಬೋದು. ಇದಕ್ಕೆ ನಾವು ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಮತ್ತು ಯಾವುದೇ ಕೆಮಿಕಲ್ ಅನ್ನೋದು ಹಾಕಿಲ್ಲ. ಹಾಗಾಗಿ ಇದು ಸೇಫರ್ ಸೈಡ್, ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಕೊಡೋಲ್ಲ. ಈ ಹೇರ್ ಡೈನ ನೀವು ಮನೇಲೇ ಮಾಡ್ಕೊಂಡು ಹಚ್ಚಿ ನೋಡಿ, ನಿಮ್ಮ ಅಷ್ಟೂ ಬಿಳಿ ಕೂದಲು ಒಂದೇ ಬಾರಿಗೆ ಕಪ್ಪಾಗ್ತವೆ ಮತ್ತು ನಿಮಗೆ ಶಾಶ್ವತವಾದ ಕಪ್ಪು ಬಣ್ಣವನ್ನು ನಿಮ್ಮ ಕೂದಲಿಗೆ ಇದು ನೀಡುತ್ತೆ. ಹಾಗಾಗಿ ನೀವು ಈ ವಿಡಿಯೋ ನೋಡಲೇಬೇಕು, ಬಿಳಿ ಕೂದಲು ಇರೋರು, ಮತ್ತು ಈ ಟಿಪ್ಪನ್ನು ನೀವು ಫಾಲೋ ಮಾಡಲೇಬೇಕು ಅಂತ ಕೇಳ್ಕೊತೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬರುತ್ತೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ನೋಡಿ, ಇಲ್ಲಿ ನಾನು ತೊಗೊಂಡಿರೋದು ನುಗ್ಗೆ ಸೊಪ್ಪು. ನಮಗೆ ಇದು ನೈಸರ್ಗಿಕವಾಗಿ ಸಿಕ್ಕಿರೋ ಅಂಥ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು. ಹೌದು, ನುಗ್ಗೆ ಸೊಪ್ಪಿನಲ್ಲಿರುವ ಅಂಶಗಳು ನಮ್ಮ ಕೂದಲಿನ ಬೆಳವಣಿಗೆಗೂ ಸಹಾಯ ಮಾಡಿ ಮತ್ತು ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪು ಅನ್ನೋದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ನೋಡಿಲಿ, ನಾನು ಇಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಈ ನುಗ್ಗೆ ಸೊಪ್ಪಿನಲ್ಲಿರುವ ಅಂಶಗಳು ನಮ್ಮ ಹೇರ್ ಗ್ರೋತನ್ನು ತುಂಬ ಚೆನ್ನಾಗಿ ಮಾಡುತ್ತೆ ಮತ್ತು ನಮ್ಮ ಹೇರ್ ಫಾಲನ್ನು ರೆಡ್ಯೂಸ್ ಮಾಡುತ್ತೆ. ಮತ್ತು ನಮಗೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದನ್ನು ಸಹ ಕಡಿಮೆ ಮಾಡಿ ನಮ್ಮ ಕೂದಲು ಬೆಳವಣಿಗೆನ ತುಂಬ ಚೆನ್ನಾಗಿ ಮಾಡುತ್ತೆ. ಹಾಗೂ ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪು ಮಾಡುತ್ತೆ. ನೋಡಿ, ಇಲ್ಲಿ ನಾನು ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ರುಬ್ಕೊಂಡಿರೋ ಅಂಥ ಪೇಸ್ಟ್ನ ನಾವು ಸೋಸ್ಕೊಬೇಕು. ಒಂದು ಸ್ಟ್ರೈನರ್ ಸಹಾಯದಿಂದ ಅದನ್ನು ನೀಟಾಗಿ ಸೋಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾವು ಅಂಗಡಿಯಿಂದ ತಂದು ಕೆಮಿಕಲ್ ಡೈನ ಹಚ್ಚೋದಕ್ಕಿಂತ ನಾವು ಈ ಥರ ಮನೆಯಲ್ಲೇ ನ್ಯಾಚುರಲಾಗಿ ಮಾಡಿಕೊಂಡು ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಪ್ರಯೋಜನ ಇದೆ. ಒಂದು ದಿನದಲ್ಲಿ ಒಂದು ಬಾರಿ ಹಚ್ತೀವಿ ನಾವು ಹೇರ್ ಡೈನ ಅಂದರೆ ಒಂದು 10 ನಿಮಿಷ ಅದಕ್ಕೆ ಟೈಮ್ ಕೊಟ್ಟರೆ ಸಾಕಾಗುತ್ತೆ. ನಮಗೆ ನ್ಯಾಚುರಲ್ ಆಗಿ ಒಂದು ಹೇರ್ ಡೈ ಅನ್ನೋದು ಸಿಗುತ್ತೆ. ಈ ಕೆಮಿಕಲ್ ಹೇರ್ ಡೈನ ಹಚ್ಚೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ ಅನ್ನೋದು ತುಂಬ ಆಗುತ್ತೆ. ಹಾಗಾಗಿ ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡು ಮನೆ ಮದ್ದುಗಳನ್ನ ಬಳಸಿದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ಅದಾದ ನಂತರ ನಾನು ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಇದನ್ನು ನಾನು ಹೇರ್ ಡೈ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದು ಕಪ್ಪು ಬಣ್ಣಕ್ಕೆ ಬಂದಿದೆ ಆಲ್ರೆಡಿ. ನೋಡಿ, ಇಲ್ಲಿ ಈ ಕಬ್ಬಿಣದ ಬಾಣಲಿಗೆ ಒಂದು ಟೀ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಟೀ ಪೌಡರ್ನ ಹಾಕಿದ್ದೀನಿ. ನಂತರ 1 ಪ್ಯಾಕೆಟಷ್ಟು ಸನ್ರೈಸ್ ಕಾಫಿ ಪೌಡರ್ನ ಹಾಕಿದ್ದೀನಿ. ಇವೆರಡನ್ನೂ ನಾವು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಸಣ್ಣ ಹುರಿಲೇ ಕುದಿಸ್ಕೊಬೇಕು. ನೀವು ಈ ಹೇರ್ ಡೈನ ಪ್ರಿಪೇರ್ ಮಾಡೋದಕ್ಕೆ ಆದಷ್ಟು ಕಬ್ಬಿಣದ ಬಾಣಲಿನೇ ಯೂಸ್ ಮಾಡಿ. ನಾವು ಕಬ್ಬಿಣದ ಬಾಣಲಿ ಯೂಸ್ ಮಾಡಿದ್ರೆ ನಮಗೆ ನ್ಯಾಚುರಲ್ ಆಗಿರೋ ಒಂದು ಕಪ್ಪು ಬಣ್ಣ ಅನ್ನೋದು ಸಿಗುತ್ತೆ. ಹೇಗೆ ನಮಗೆ ಕಪ್ಪು ಬಣ್ಣ ಸಿಗುತ್ತೆ ಈ ಕಬ್ಬಿಣದ ಬಾಣಲಿಲಿ ಮಾಡಿದ್ರೆ ಅಂದರೆ, ಇದರಲ್ಲಿರುವ ಐರನ್ ಕಂಟೆಂಟ್ ನಾವು ಮಾಡುವ ಹೇರ್ ಡೈನಲ್ಲಿ ಬಿಟ್ಕೊಂಡು, ಆ ಅಂಶಗಳು ಬಿಟ್ಕೊಂಡು ಹೇರ್ ಡೈ ಅನ್ನೋದು ನ್ಯಾಚುರಲ್ ಆಗಿ ಕಪ್ಪು ಬಣ್ಣಕ್ಕೆ ಬರುತ್ತೆ. ಹಾಗಾಗಿ ನಾವು ಕಬ್ಬಿಣದ ಬಾಣಲಿನೇ ಯೂಸ್ ಮಾಡಬೇಕು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಆಗಲ್ಲ ಮತ್ತು ನಮ್ಮ ಕೂದಲಿಗೆ ತುಂಬ ಒಳ್ಳೆಯ ಒಂದು ಕಲರ್ ಅನ್ನೋದು ಇದು ಕೊಡುತ್ತೆ. ಹಾಗಾಗಿ ನಾವು ಕಬ್ಬಿಣದ ಬಾಣಲಿನ ಯೂಸ್ ಮಾಡಬೇಕು. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದನ್ನು ಸಣ್ಣ ಹುರಿ ಇಟ್ಕೊಂಡು ಈ ರೀತಿ ಕುದಿಸ್ಕೊಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಈ ರೀತಿ ಕುದಿಸ್ಕೊಂಡ ನಂತರ ಅದನ್ನು ಒಂದು ಬೌಲ್ಗೆ ಸೋಸ್ಕೊಬೇಕು. ಟೀ ಪೌಡರ್ ಹಾಕಿರ್ತೀವಲ್ಲ, ಹಾಗಾಗಿ ಇದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊಬೇಕು. ನೋಡಿ, ಇಲ್ಲಿ ಎಷ್ಟು ಒಳ್ಳೆಯ ನ್ಯಾಚುರಲ್ ಆಗಿ ಕಪ್ಪು ಕಲರ್ ಅನ್ನೋದು ಬಂದಿದೆ ಅಂತ. ಎಷ್ಟು ಬ್ಲ್ಯಾಕ್ ಕಲರ್ ಇದೆ. ಇದು ನಮಗೆ ಸಿಕ್ಕಿರೋಂಥ ನ್ಯಾಚುರಲ್ ಕಲರ್. ನೋಡಿ, ನಾವು ಇದಕ್ಕೆ ಯಾವುದೇ ಕಲರ್ ಅನ್ನೋದು ಆ್ಯಡ್ ಮಾಡಿಲ್ಲ. ಮತ್ತು ಅದೇ ಬಾಣಲಿಗೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪಿನ ರಸ, ಅದನ್ನು ಹಾಕ್ಕೊಂಡು ಮತ್ತು ನಾವು ಟೀ ಡಿಕಾಕ್ಷನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು.
ಇವೆರಡನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಬಳಸ್ತಾ ಇರೋದು ನೂಪುರ್ ಹೆನ್ನಾ ಪೌಡರ್. ನಿಮ್ಮ ಹತ್ರ ಯಾವ ಮೆಹಂದಿ ಪೌಡರ್ ಇದೆಯೋ ಅದನ್ನು ಬಳಸ್ಕೊಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಪೌಡರ್ನ ಹಾಕ್ಕೊಂಡು ಗಂಟುಗಳಿಲ್ಲದೇ ಇರೋ ರೀತಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಬೇಕು. ಏನಿದು ಮೆಹಂದಿ ಪೌಡರ್ ಹಾಕ್ತಿದ್ದಾರೆ, ಇದರಿಂದ ನಮ್ಮ ವೈಟ್ ಹೇರ್ಸ್ ಎಲ್ಲ ಕೆಂಪು ಬಣ್ಣಕ್ಕೆ ಬರಲ್ವಾ, ರೆಡ್ ಕಲರ್ ಆಗಲ್ವಾ ಅಂತ ಅನ್ಕೋತಿದ್ದೀರಾ? ಹೌದು, ರೆಡ್ ಕಲರ್ ಆಗಲ್ಲ. ಯಾಕೆ ಅಂದರೆ ಇದನ್ನು ನಾವು ಮಾಡ್ತಾ ಇರೋದು ಕಬ್ಬಿಣದ ಬಾಣಲೆಯಲ್ಲಿ. ಇದನ್ನು ನಾವು ಹಾಗೆ ಒಂದು ದಿನ ಬಿಡಬೇಕು. ಒಂದು ದಿನ ಅಂದರೆ 1 ನೈಟ್ ಬಿಟ್ಟರೆ ಸಾಕಾಗುತ್ತೆ. ಇದು ನೆಕ್ಸ್ಟ್ ಡೇಗೆ ಕಪ್ಪು ಕಲರ್ಗೆ ಬಂದಿರುತ್ತೆ. ಹಾಗಾಗಿ ನಮಗೆ ಯಾವುದೇ ಎಫೆಕ್ಟ್ ಅನ್ನೋದು ಆಗಲ್ಲ. ಇದು ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣವನ್ನು ನೀಡುತ್ತೆ. ಮೆಹಂದಿ ಪೌಡರ್ ಸಹ ನಮ್ಮ ಕೂದಲಿನ ಬೆಳವಣಿಗೆಗೂ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲನ್ನು ಸದಾ ಕಪ್ಪಾಗಿರಲು ಇದು ಸಹ ಸಹಾಯ ಮಾಡುತ್ತೆ. ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಈ ಥರ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾದರೂ ಹೇರ್ ಫಾಲ್ ಆಗ್ತಿದ್ರೆ ಅದು ಸಹ ಕಂಟ್ರೋಲ್ ಆಗುತ್ತೆ ಮತ್ತು ನಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಸಹ ಸಾಲ್ವ್ ಆಗುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದನ್ನು ವಾರಕ್ಕೆ ಒಮ್ಮೆ ಆದರೂ ಹಚ್ಕೊಬೇಕು ನೀವು ನಿಮ್ಮ ಬಿಳಿ ಕೂದಲುಗಳಿಗೆ. ಆಗ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್, ಗುಡ್ ರಿಸಲ್ಟ್, 100% ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವು ಬೇಕಾದರೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪ್ಲೇಟ್ ಮುಚ್ಚಿ 1 ನೈಟ್ ಹಾಗೆ ಬಿಟ್ಬಿಡಿ. ಅದು ನೋಡಿ ನೆಕ್ಸ್ಟ್ ಡೇಗೆ ಈ ರೀತಿ ಕಪ್ಪು ಕಲರ್ ಆಗಿರುತ್ತೆ. ಇಲ್ಲ ನನಗೆ ಟೈಮ್ ಇಲ್ಲ, ಬೇಗ ನನ್ನ ಕೂದಲು ಕಪ್ಪಾಗಬೇಕು, ಇವತ್ತೇನಾದರೂ ಫಂಕ್ಷನ್ ಇದೆ, ನಾನು ಹೋಗಲೇಬೇಕು ಅನ್ನೋದಾಗಿದ್ದರೆ ಆ ಟೈಮ್ಗೆ ನೀವು ಪ್ರಿಪೇರ್ ಮಾಡಿ ನೆಕ್ಸ್ಟ್ ಒಂದು 10 ಮಿನಿಟ್ಸ್ ಬಿಟ್ಬಿಡಿ ಸಾಕು. 10 ಮಿನಿಟ್ಸ್ ಬಿಟ್ಟ ನಂತರ ನೀವು ಹೇರ್ಗೆ ಹಚ್ಕೊಂಡು ಆ ಹೇರ್ ಡೈನ ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಬುಡದಿಂದ ಹಚ್ಕೊಂಡು 1-2 ಅವರ್ ಬಿಟ್ಟು ನಂತರ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಅದು ಸಹ ಒಂದೊಳ್ಳೆಯ ರಿಸಲ್ಟ್ ಅನ್ನೋದು ಕೊಟ್ಟೇ ಕೊಡುತ್ತೆ. ನೋಡಿ ಇಲ್ಲಿ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿದೆ ಅಲ್ವಾ. ಇದನ್ನು ನಾವು ಹೇಗೆ ಹಚ್ಕೊಳ್ಳೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ವೈಟ್ ಹೇರ್ಸ್ಗೆ ಈ ರೀತಿ ಬ್ರಷ್ ಸಹಾಯದಿಂದ ಹಚ್ಕೊಬೋದು. ಬ್ರಷ್ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ನೀವು ಕೈಯಲ್ಲೇ ಸಹ ಹಚ್ಕೊಬೋದು. ನೀಟಾಗಿ ನಾವು ಹೇರ್ ಪ್ಯಾಕ್ ಮಾಡ್ಕೋತೀವಲ್ಲ ಆ ರೀತಿ ಮಾಡಿಕೊಂಡು 1-2 ಅವರ್ ಬಿಟ್ಬಿಟ್ರೆ ಫುಲ್ಲು ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಾಗುತ್ತೆ. ಆ ಬಣ್ಣ ಅನ್ನೋದು ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಅದು ಹಿಡಿಯುತ್ತೆ. ಈ ರೀತಿ ಹಚ್ಕೊಂಡು 2 ಅವರ್ ಬಿಟ್ಟ ನಂತರ ನೀವು ಉಗುರು ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಕು. ಅತಿ ಬಿಸಿ ನೀರನ್ನ ತಲೆಗೆ ಹಾಕೋಬಾರ್ದು. ಉಗುರು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಮತ್ತು ಯಾವುದೇ ಶ್ಯಾಂಪು ಯೂಸ್ ಮಾಡಬೇಡಿ, ಯಾವುದೇ ಸೀಗೆಕಾಯಿ ಸಹ ಯೂಸ್ ಮಾಡಬೇಡಿ. ನೀವು ಅದೇ ರೀತಿ ಸುಮ್ಮನೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಸಾಕು. ಮಾರನೇ ದಿನ ಬೇಕಿದ್ರೆ ನೀವು ನಿಮ್ಮ ಹೇರ್ಸ್ಗೆ ಒಂದು ಒಳ್ಳೆ ಆಯಿಲ್ನ ಹಚ್ಚಿ ಮಸಾಜ್ ಮಾಡಿಕೊಂಡು ನಂತರ ಬೇಕಿದ್ರೆ ನೀವು ಶ್ಯಾಂಪು ಹಚ್ಚಿ ಸ್ನಾನ ಮಾಡ್ಕೊಬೋದು. 100% ರಿಸಲ್ಟ್ ಅನ್ನೋದು ನಿಮಗೆ ಪಕ್ಕಾ ಸಿಗುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಇದರಿಂದ ನಮ್ಮ ಕೂದಲಿನ ಬೆಳವಣಿಗೆಗೂ ಸಹ ಸಹಾಯ ಆಗುತ್ತೆ ಮತ್ತು ನಮ್ಮ ಕೂದಲು ಸಹ ಕಪ್ಪಾಗ್ತವೆ ನ್ಯಾಚುರಲ್ ಆಗಿ. ಯಾವುದೇ ನಾವು ಕೆಮಿಕಲ್ನ ಯೂಸ್ ಮಾಡ್ದಲೇ ಮತ್ತು ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಇಲ್ದಲೇ ನಮಗೆ ಒಂದು ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣ ಅನ್ನೋದು ನಮ್ಮ ಕೂದಲಿಗೆ ಸಿಗುತ್ತೆ. ಮತ್ತು ಇದರಿಂದ ನಮ್ಮ ಕೂದಲಿನ ಆರೋಗ್ಯ, ನಮ್ಮ ದೇಹದ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಇದನ್ನು ನಾವು ವಾರಕ್ಕೆ ಒಮ್ಮೆ ಹಚ್ತಾ ಬಂದರೆ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ಕೆಮಿಕಲ್ ಡೈ ಥರ ನಮಗೆ ಒಂದೇ ಸರಿ ಪಕ್ಕಾ ರಿಸಲ್ಟ್ ಸಿಗೋದು ಆ ರೀತಿಯಲ್ಲಿ ಆಗಲ್ಲ. ಯಾಕೆಂದರೆ ಇದು ನ್ಯಾಚುರಲ್ ಹೇರ್ ಡೈ. ಹಾಗಾಗಿ ವಾರಕ್ಕೆ ಒಮ್ಮೆ ಹಚ್ತಾ ಬರ್ತಾ ನಮ್ಮ ಬಿಳಿ ಕೂದಲು ಪೂರ್ತಿ ಕಪ್ಪಾಗ್ತವೆ ಮತ್ತು ನೆಕ್ಸ್ಟ್ ನಮಗೆ ಹುಟ್ಟೋ ಕೂದಲು ಯಾವುದು ಬಿಳಿ ಕೂದಲು ಹುಟ್ಟಲ್ಲ ಮತ್ತು ಕಪ್ಪು ಕೂದಲೇ ಹುಟ್ಟಿ ನಮಗೆ ಇದು ಕೂದಲನ್ನು ಕಪ್ಪು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನೋಡಿಲಿ ನಾನು ತಲೆ ತೊಳೆದಾದ ನಂತರ ತೋರಿಸ್ತಾ ಇದ್ದೀನಿ ಹೇಗೆ ನ್ಯಾಚುರಲ್ ಆಗಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.